ಬಿಜೆಪಿಯವ್ರನ್ನ ಗೆಲ್ಸಿದ್ದಕ್ಕೆ ಅವರ ಕೊಡುಗೆ ಏನಿದೆ? ನಮಗೆ ಯಾವ ಕೊಡುಗೆನೂ ಇಲ್ಲ. ಧರ್ಮದ ಮೇಲೆ ಆಟ ಆಡಿ ನಮ್ಮನ್ನ ಬೇರೆ ಮಾಡಿದ್ದಾರೆ. ಬಿಜೆಪಿ ಪಕ್ಷಕ್ಕೆ ದಯವಿಟ್ಟು ಮತದಾರರು ಯಾರು ಮತ ಹಾಕಬಾರ್ದು ಅಂತ ಕೇಳ್ತೀನಿ. ಲೇಶ್ ಬಾಬು ಒಳ್ಳೆಯವರು ಇರಬಹುದು, ರಾಷ್ಟ್ರ ಮಟ್ಟದಲ್ಲಿ ಹೋಗಿ ಚರ್ಚೆ ಮಾಡತಕ್ಕಂತ ವಿಶ್ವಾಸ ನಮಗೆ ಇಲ್ಲ. ಕಿವಿ ಗೌತಮ್ ಆಗೋ ಚಾನ್ಸಸ್ ಇದೆ. ಈ ಮೋದಿ ಬರೀ ಸುಳ್ಳು ಹೇಳ್ಕೊಂಡು ಪ್ರಧಾನ 10 ವರ್ಷದಿಂದ ಕಾಲ ತಳ್ಬಿಟ್ರು. ಯಾವುದೇ ಒಂದು ಉದ್ದೇಶ ಇಲ್ಲ. ರಾಮ ಮಂದಿರ ಅಂತಾರೆ. ಎಲ್ಲ ಜನಗಳು ಆವಾಗಲಿಂದನೂ ಇದೆ ರಾಮ ಮಂದಿರ. ಇವ್ರು ಬರೀ ಜಾತಿ ಬಿತ್ತನೆ ಬಿಟ್ಕೊಂಡು ಮಾಡ್ತಾ ಇದ್ದಾರೆ. ಉದ್ಯೋಗ ಇಲ್ಲ, ಇನ್ನೊಂದಿಲ್ಲ, ಯಾವುದಿಲ್ಲ. ಇವರು ಮೋದಿ ಬಂದ ತಕ್ಷಣ 15 ಲಕ್ಷ ಹಾಕ್ತೀನಿ ಅಂದ್ರೆ 1 ರೂಪಾಯಿ ಹಾಕಿಲ್ಲ. ಮೈತ್ರಿ ಒಟ್ಕೊಟ್ಟಾಗಲ್ಲ. ಜನ ಅಷ್ಟು ದಟ್ರಲ್ಲ ಇವಾಗ. ಯಾರು ಆಗ್ಬೋದು? ಮಲ್ಲೇಶ್ ಬಾಬು ವರ್ಸಸ್ ಗೌತಮ್ ಅಂತ ಬಂದ್ರೆ ಗೌತಮ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಯಾಕೆ ಗೌತಮ್ ಅವ್ರು ಆಗ್ಬೋದು ಅಂತ ಅನ್ಸುತ್ತೆ? ಅವರು ಹಿಂದೆ ರಾಜಕೀಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಹಾಗಾಗಿ ಹಿಂದಿನಿಂದ ಅವರು ಒಂದು ಕುಟುಂಬದಲ್ಲಿ ರಾಜಕೀಯವಾಗಿ ನಿರತರಾಗಿ ಕೆಲಸ ಮಾಡ್ಕೊಂಡಿದ್ದಾರೆ. ಸಾಮಾನ್ಯ ಜನಗಳಿಗೆ ರಾಜಕೀಯದಲ್ಲಿ ಯಾರು ಆಗುವುಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಮೇಲ್ಮಟ್ಟದಲ್ಲಿ ಹೋಗಿ ಚರ್ಚೆ ಮಾಡೋಕ್ಕೆ ಒಳ್ಳೆ ವ್ಯಕ್ತಿ ಅಂತ ಅನಿಸಿಕೆ. ಓಕೆ, ಅವರು ಇಲ್ಲಿಯವರಲ್ಲ, ನಿಜಕ್ಕೂ ಕೂಡ ಅದೇ ಮತದಾರರು ಅವರಿಗೆ ಓಟ್ ಹಾಕ್ತಾರೆ ಅಂತ ಅನ್ಸುತ್ತಾ? ಅಲ್ಲ, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿನವರು ಅಲ್ಲಿನವರು ಅಂತ ಏನು ಬರೋದಿಲ್ಲ. ಈ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು, ಕರ್ನಾಟಕ ಸರ್ಕಾರ ಮಾಡಿರ್ತಕ್ಕಂಥ ಆದೇಶಗಳು, ಮಹಿಳಾ ಸಬಲೀಕರಣ ಆಗ್ಬೋದು, ಯುವಜನ ಸಬಲೀಕರಣ ಆಗ್ಬೋದು, ಅದನ್ನೆಲ್ಲ ನೋಡಿ ಮತದಾನ ಮಾಡ್ತಾರೆ ಅಂತ ಅನಿಸಿಕೆ. ಬಟ್ ಈಗ ಕೋಲಾರ ರಾಜಕೀಯ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಗೊಂದಲದ ಗೂಡಾಗ್ಬಿಟ್ಟಿದೆ. ಸೊ ಜೊತೆಗೆ ಅವರಲ್ಲೇ ಬಂಡಾಯ ಕೂಡ ಶುರುವಾಗಿದೆ. ಅದು ಬಂಡಾಯದ ಬಿಸಿ ಎಷ್ಟರ ಮಟ್ಟಿಗಿದೆ ಅನ್ನೋದು ಗೊತ್ತಾಗಿದೆ. ಕಚ್ಚಾಟ ರಾಜೀನಾಮೆವರೆಗೂ ಕೂಡ ಹೋಗಿತ್ತು. ಸೊ ಈ ಬಂಡಾಯದ ಮಧ್ಯ KV ಗೌತಮ್ ಅವರ ಗೆಲುವು ಸಾಧ್ಯನಾ? ಆಗ್ಬೋದು ಮೇಡಮ್, ಗೆಲುವು ಆಗಬಹುದು. ಓಕೆ, ಬಂಡಾಯ ಎಲ್ಲ ಶಮನ ಆಗಿದೆಯಾ ಹೇಗೆ ಸರ್? ಈಗ ಮಾನ್ಯ DK ಶಿವಕುಮಾರ್ ಸಾಹೇಬರು ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಯಾವುದೇ ರೀತಿಯಂಥ ಬಂಡಾಯದ ನಮಗೆ ವಿಚಾರ ಕೊಟ್ಟಿದ್ದಾರೆ, ಶಿಸ್ತು ಕ್ರಮ ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ಯಾರೂ ಇದರಲ್ಲಿ ಕಚ್ಚಾಟ ಮಾಡೋಕ್ಕೆ ಹೋಗ್ಬೇಡ್ರಿ. ಏನು ಒಂದು ನಮ್ಮ ದೇಶದ ಹಿತಕ್ಕಾಗಿ ಅಥವಾ ನಮ್ಮ ರಾಜ್ಯದ ಹಿತಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿತಕ್ಕಂಥವ್ರಿಗೆ ಗೆಲ್ಸ್ಕೊಂಬನ್ನಿ, ಮುಂದಿನ ದಿನಗಳಲ್ಲಿ ಎಲ್ರಿಗೂ ಅವಕಾಶ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಓಕೆ, JDS ಅಭ್ಯರ್ಥಿ ಆಗಿರುವಂತಹ ಮಲ್ಲೇಶ್ ಬಾಬು ಅವ್ರ ಬಗ್ಗೆ ಏನು ಹೇಳ್ತೀರಾ? ಮಲ್ಲೇಶ್ ಬಾಬು ಒಳ್ಳೆಯವರು ಇರಬಹುದು, ಬಟ್ ರಾಷ್ಟ್ರ ಮಟ್ಟದಲ್ಲಿ ಹೋಗಿ ಚರ್ಚೆ ಮಾಡತಕ್ಕಂಥ ವಿಶ್ವಾಸ ನಮಗೆ ಇಲ್ಲ. ಓಕೆ, ಬಟ್ ಇಬ್ಬರ ಮಧ್ಯ ಪೈಪೋಟಿ ಇರುತ್ತೆ ಅನ್ಸುತ್ತಾ ಅಥವಾ ಸುಲಭವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರಾ ಹೇಗೆ ಸರ್? ಇಲ್ಲ, ಸಿದ್ದರಾಮಯ್ಯವರು ಕೊಟ್ಟಿರ್ತಕ್ಕಂಥ ಆಸೆಗಳು, ಬೇಡಿಕೆಗಳು ಎಲ್ಲ ಇಟ್ಕೊಂಡು ಮಹಿಳೆಯರಿದ್ದಾರೆ. ಮಹಿಳೆಯರು ಈಗಾಗಲೇ ಒಂದು ಕುಟುಂಬಕ್ಕೆ ಮಿನಿಮಮ್ ಅಂದರೆ 2,000 ರೇಷನ್ದಾಗ್ಬೋದು, ಅದೆಲ್ಲ ಇನ್ವರ್ಡ್ ಆಗ್ತಾ ಇದೆ. ಹಂಗಾಗಿ ಮಹಿಳಾ ಹೆಚ್ಚಿನ ಓಟ್ಗಳು ಕೊಡ್ತಾರೆ, ನಮ್ಮ ಪುರುಷರು ಮಾಡ್ತಾರೆ ಅಂತ ಈಗ ಲೋಕಸಭಾ ಕ್ಷೇತ್ರದಲ್ಲಿ ಏನು JDSನ ಮತದಾರರ ಸಂಖ್ಯೆ ಕೂಡ ಹೆಚ್ಚಿರೋದ್ರಿಂದ ಇನ್ನೊಂದು ಕಡೆ BJP ಕೈ ಜೋಡಿಸಿದೆ. ಸೊ ಅದರಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗತ್ತಾ? ಇಲ್ಲ ಮೇಡಮ್, ಆಗೋದಿಲ್ಲ. JDS ನಾವು JDS ಇದ್ರಿ, ಬಟ್ ಏನಂದರೆ ಈಗ ಸಿದ್ದರಾಮಯ್ಯ ಸಾಹೇಬರು ಬಂದು ಈ ಕೋಲಾರದಲ್ಲಿ ಕೊತ್ತೂರು ಮಂಜು ಅವರು ಬಂದು ಇಂಪ್ಲಿಮೆಂಟು ಕರಪ್ಷನ್ ಇಲ್ದರ ಅಂತ ಮಾಡಿ ಇರೋದು ನೋಡಿ ನಾವು ಇಷ್ಟ ಬಿದ್ದಿದ್ವಿ. ಕರಪ್ಷನ್ ಇಲ್ಲ ಅಂತ ಅನ್ನೋದಕ್ಕೆ ಇಷ್ಟ ಬಿದ್ದಿದ್ವಿ. ಓಕೆ ಸರ್, ಥ್ಯಾಂಕ್ ಯು. ಸರ್, ತಮ್ಮ ಹೆಸರು? ನಾರಾಯಣ ಸ್ವಾಮಿ ಅಂತ. ಓಕೆ, ಕೋಲಾರ ಸಿಟಿ ಅವರ ಹಳ್ಳಿಯವರ? ಎಲ್ಲಿ ಸರ್? ಕೋಲಾರ ಸಿಟಿನೇ, ಹಳ್ಳಿ 2 ಲಿಂಕ್. ಹಳ್ಳಿ ಲಿಂಕ್. ಹೇಗಿದೆ ಎಲ್ಲ ಮತದಾರರು ಏನು ಹೇಳ್ತಿದ್ದಾರೆ? ಮಲ್ಲೇಶ್ ಬಾಬು ಅವರು ನೆಕ್ಸ್ಟ್ MP ಆಗ್ತಾರಾ ಅಥವಾ KV ಗೌತಮ್ ಅವ್ರು ಆಗ್ತಾರಾ? ಈ ಕಿವಿ ಗೌತಮ್ ಆಗೋ ಚಾನ್ಸಸ್ ಇದೆ ಮೇಡಮ್. ಓಕೆ, ಯಾಕೆ KV ಗೌತಮ್ ಅವರು ಆಗ್ತಾರೆ ಅಂತ ಅನ್ಸುತ್ತೆ? ಈ ಒಂದು ಇವರಿಬ್ಬರು ಮತ ಬರಲ್ಲ ಅನ್ನೋ ಉದ್ದೇಶಕ್ಕೆ ಕಾಂಪ್ರಮೈಸ್ ಆಗಿದ್ದಾರೆ ಅಷ್ಟೇ. ಜನಕ್ಕೆ ಉದ್ಧಾರ ಆಗೋದು ಯಾವುದು ಮಾಡಿಲ್ಲ. ಓಕೆ, ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಹಿಳೆಯರಿಗೆ ಅಕ್ಕಿ ಭಾಗ್ಯ ಇದೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಬಡವರಿಗೆ ಒಂದು ಅನುಕೂಲ ಮಾಡ್ತಾಯಿದ್ದಾರೆ. ಈ ಮೋದಿ ಬರೀ ಸುಳ್ಳು ಹೇಳ್ಕೊಂಡು ಪ್ರಧಾನ 10 ವರ್ಷದಿಂದ ಕಾಲ ತಳ್ಬಿಟ್ರು. ಯಾವುದೇ ಒಂದು ಉದ್ದೇಶ ಇಲ್ಲ. ರಾಮ ಮಂದಿರ ಅಂತಾರೆ. ಎಲ್ಲ ಜನಗಳು ಆವಾಗಲಿಂದನೂ ಇದೆ ರಾಮ ಮಂದಿರ. PV ನರಸಿಂಹರಾವ್ ಅದನ್ನು ತಿಳಿಸಿದ್ದು. ರಾಜೀವ್ ಗಾಂಧಿ ಅದ್ರ ಮುದ್ರ ಇಟ್ಟಿದ್ದು. ಇವ್ರು ಬರೀ ಜಾತಿ ಬಿತ್ತನೆ ಬಿಟ್ಕೊಂಡು ಮಾಡ್ತಾಯಿದ್ದಾರೆ. ಉದ್ಯೋಗ ಇಲ್ಲ, ಇನ್ನೊಂದಿಲ್ಲ, ಯಾವುದಿಲ್ಲ. ಅಂಬಾನಿ ಅದಾನಿ ಲಕ್ಷಾಂತರ ಕೋಟಿಗಳು ಬಡ್ಡಿ ಮನ್ನಾ ಮಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಒಂದು ಅಸಮಾಧಾನ ಇದೆ. ಅವರು ಸ್ಥಳೀಯರಲ್ಲ, ಹೊರಗಡೆಯಿಂದ ಬೆಂಗಳೂರಿಂದ ಕರ್ಕೊಂಡ್ಬಂದಿದ್ದಾರೆ ಅಂತ. ಬಾಂಗ್ಲಾದೇಶದವರನ್ನಲ್ಲ, ಈ ಹೊರಗಡೆಯಿಂದ ಇವಾಗ KH ಮುನಿಯಪ್ಪನವ್ರು ಕರ್ಕೊಂಡು ಬರ್ತಾ ಇದ್ದಾರೆ ಬೆಂಗಳೂರಿಂದ, ಹಳ್ಳಿಯಿಂದ. ಇನ್ನೊಬ್ಬರು ಕರ್ಕೊಬರೋದು ಅದನ್ನೇ. ಇವರು ಒಂದು ಒಳ ಪ್ರತಿಷ್ಠೆಗೆ 3ನೇ ವಾರ್ಡ್ ಕೊಡಬೇಕಾಯಿತು, ಕೊಡ್ತಾ ಇದ್ದಾರೆ ಅಷ್ಟೇ. ಈಗ ನೀವು ಹೇಳ್ತಾ ಇದ್ದೀರಾ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅಂತ, ಬಟ್ ಕಾಂಗ್ರೆಸ್ ಅಲ್ಲಿ ಅಸಮಾಧಾನ, ಗೊಂದಲ, ಬಂಡಾಯ ಎಲ್ಲವೂ ಕೂಡ ಜೋರಾಗಿದೆ. ಇದೆಲ್ಲ ಶಮನ ಆಗುತ್ತಾ? ಶಮನ ಆಗಿದೆ, ಆಗದಿರೇ ಇರಲ್ಲ.
ಅಲ್ಲ, ಮೇಲ್ನೋಟಕ್ಕಷ್ಟೇ ಆಗಿದ್ಯಾ, ನಿಜಕ್ಕೂ ಆಗಿದ್ಯಾ? ಮೇಲ್ನೋಟಕ್ಕೆ ಆಗದಿದ್ರು ಜನಾಭಿಪ್ರಾಯ ಇವರೆಲ್ಲ ಕೆಲವು ಲೀಡ್ರುಗಳು ಸೇರ್ಕೊಂಡು ಪ್ರತಿಷ್ಠಾಪನೆ ತೋರಿಸ್ಕೊಂಡ್ರೆ ಜನ ಒಪ್ಪೋದಿಲ್ಲ. ಜನ ಏನು ಏನ್ ಹೇಳ್ತಾರೆ ಹಾಗಾದ್ರೆ? ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು ಅಥವಾ ಜನರು ಏನ್ ಹೇಳ್ತಾರೆ? ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಇನ್ನೊಂದಲ್ಲ, ಅದಕ್ಕೆ ಹಾಕ್ಬೇಕಂತೇನಿಲ್ಲ. ಈ ಒಂದು ಜನಕ್ಕೆ ಒಳ್ಳೇದಾಗೋದ್ರಿಂದ ಹಾಕ್ಬೇಕಂತೇಳಿ ಎಲ್ಲ ಜನಗಳಲ್ಲಿ ಮನಸ್ಸಿದೆ. ಹಳ್ಳಿಗಳಲ್ಲೆಲ್ಲ ಜನರು ಏನ್ ಮಾತಾಡ್ತಾರೆ ಸರ್? ಎಲ್ಲ ಜನಗಳು ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಇದ್ರೆ ಒಳ್ಳೇದು ಅನ್ನೋ ಮಟ್ಟಕ್ಕಿದೆ. ಯಾಕೆ ಕಾಂಗ್ರೆಸ್ ಪರವಾಗಿದ್ದಾರೆ ಜನರು? ಕಾಂಗ್ರೆಸ್ ವರ್ಗ ಆಡಳಿತ ಚೆನ್ನಾಗಿದೆ. ಬಡವರಿಗೆ ಬಸ್ಸಲ್ಲಿ ಹೆಣ್ಮಕ್ಳಿಗೆ ಫ್ರೀ ಚಾರ್ಜು, ತಿಂಗಳಿಗೆ ಒಂದು ಯಜಮಾನಿಗೆ 2,000, ಅಕ್ಕಿಗೆ 10 kg 5 kg ಅಕ್ಕಿ ಕೊಡ್ತಾರೆ, 5 kg ದುಡ್ಡು ಕೊಡ್ತಾಯಿದ್ದಾರೆ. ಇವ್ರು ಹೇಳಿದ ಗ್ಯಾರಂಟಿಗಳೆಲ್ಲ ಮನವರಿಕೆ ಆಗ್ತಾಯಿದ್ದಾವೆ. ಇವರು ಮೋದಿ ಬಂದ ತಕ್ಷಣ 15 ಲಕ್ಷ ಹಾಕ್ತೀನಿ ಅಂದರೆ 1 ರೂಪಾಯಿ ಹಾಕಿಲ್ಲ. ಯಾವುದೇ ಆಗಲಿ ಜನಕ್ಕೆ ಬೆನಿಫಿಟ್ ಆಗಂತಂದೇನಿಲ್ಲ. ಬಿಜೆಪಿ ಮತ್ತೆ JDS ಏನು ಲೋಕಸಭಾ ಚುನಾವಣೆಗಾಗಿ ಮೈತ್ರಿ ಮಾಡ್ಕೊಂಡಿದೆ, ಮೈತ್ರಿ ಬಗ್ಗೆ ಏನು ಹೇಳ್ತೀರಾ? ಮೈತ್ರಿ ಬಗ್ಗೆ ಅವರು ಒಂಟಿಯಾಗಿ ನಿಂತ್ಕೊಂಡ್ರೆ ನಾವು ಸೋಲ್ತೀವಿ ನಮ್ಮ ಮಟ್ಟಕ್ಕಿದ್ದು, ಎರಡೂ ಒಂದಾಗಿದ್ದಾರೆ ಅಷ್ಟೇ. ಅವರು ಮೈತ್ರಿ ವರ್ಕೌಟ್ ಆಗಲ್ವಾ ಹಾಗಾದ್ರೆ? ಮೈತ್ರಿ ವರ್ಕೌಟ್ ಆಗಲ್ಲ. ಜನ ಅಷ್ಟು ದಡ್ರಲ್ಲ ಇವಾಗ. ಎಲ್ಲ ಅಷ್ಟೇ ಎಜುಕೇಟೆಡ್ ಪೀಪಲ್ಸು ಒಂದೇ ಸಾರಿ 10 ವರ್ಷದಿಂದ ನೋಡಿದ್ರು, ಏನೂ ಇಲ್ಲ. ಹಿಂಗಿದೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಕೋಲಾರ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮನ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದೀರಾ. ಸೊ ಯಾವತ್ತು ನಾಮಿನೇಷನ್ನು? ಇದೇ ಏಪ್ರಿಲ್ 1ನೇ ತಾರೀಕು ಮಾಡಬೇಕಂತಿದ್ವಿ. ಕಾರಣಾಂತರಗಳಿಂದ ನಮಗೆ ಪರ್ಮಿಷನ್ ಸಿಕ್ಕಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಏಪ್ರಿಲ್ 3ನೇ ತಾರೀಕು ಬುಧವಾರ ನಾಮಿನೇಷನ್ ಆಗ್ತಾ ಇದ್ದೀನಿ. ನನ್ನ ಗೆಳೆಯರ ಬಳಗ ಇನ್ನೇನು 3ರಿಂದ 5,000 ಜನ ಸೇರಿ ನಾವು ನಮ್ಮ ಪತ್ರನ ಸಲ್ಲಿಸೋದಕ್ಕೆ ಈಗಾಗಲೇ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ಓಕೆ, ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದೀರಾ. ಈ ಹಿಂದೆ ಯಾವುದಾದ್ರೂ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರಾ? ಹೇಗೆ, ಯಾವುದಾದ್ರೂ ಅಸಮಾಧಾನ ಇತ್ತಾ ಆ ಪಕ್ಷದಿಂದ, ಅಥವಾ ಟಿಕೆಟ್ ವಂಚಿತರಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇರೋದಾ, ಹೇಗೆ ಸರ್? ಇಲ್ಲ ಮೇಡಮ್, ಆ ರೀತಿ ಏನಿಲ್ಲ. ಸೊ ನಾನು ಮೊದಲನೇದಿಂದ ರಾಜಕೀಯದಲ್ಲಿ ಇನ್ವಾಲ್ವ್ ಇದ್ದಿದ್ದು ನಿಜ, ಆದರೆ ನಾನು ಯಾವ ಪಕ್ಷದಲ್ಲೂ ಸೇರ್ಪಡೆ ಆಗಿದ್ದಿಲ್ಲ. ನಾನು ಈ ಕೋಲಾರಲ್ಲಿ ಏನು ಈ ಅಭಿವೃದ್ಧಿಗಳಿಲ್ಲ, ಏನೂ ಇಲ್ಲ. ಈ 7 ಬಾರಿ ಸಂಸದರಾದವರು ಕೂಡ ನಮಗೆ ಒಳ್ಳೆ ಕಾಲೇಜುಗಳನ್ನ ಕೊಟ್ಟಿಲ್ಲ, ಒಳ್ಳೆ ಹಾಸ್ಪಿಟಾಲಿಟಿನ ಕೊಟ್ಟಿಲ್ಲ. ಇಲ್ಲಿ ಅಭಿವೃದ್ಧಿ ಏನು ನೋಡದೇ ಇರೋದು ಕಾರಣಕ್ಕೋಸ್ಕರ ನಾವು ಒಂದು ಬಾರಿ ನಮ್ಮ ಪ್ರಯತ್ನ ನಾವು ಪಟ್ಟು ಏನಾದರೂ ಈ ಲೋಕಸಭಾ ಕ್ಷೇತ್ರಕ್ಕೆ ಏನಾದರೂ ಒಂದು ಮಾಡಬೇಕು ಅನ್ನೋದು ನಮ್ಮ ಆಸೆ. ಈಗ ಯಾವುದಾದ್ರೂ ಪಕ್ಷದವ್ರನ್ನ ಮೀಟ್ ಮಾಡಿ ಏನಾದರೂ ಟಿಕೆಟ್ ಏನಾದರೂ ಕೇಳಿದ್ರಾ, ಹೇಗೆ ಸರ್? ಇಲ್ಲ ಮೇಡಮ್, ನಾನು ಪಕ್ಷೇತರವಾಗಿ ನಿಲ್ಲಬೇಕು ಅನ್ನೋದು ನನ್ನ ಆಶಯ. ಅದಕ್ಕೋಸ್ಕರ ನಾನು ಈಗಲೇ ನಿಲ್ತಾ ಇದ್ದೀನಿ. ಈಗ ಜಿದ್ದಾಜಿದ್ದಿನ ಪೈಪೋಟಿ ಇದೆ. ಸೊ ತಾವು ಗೆಲ್ತೀರಿ ಅನ್ನುವಂತಹ ಆತ್ಮವಿಶ್ವಾಸ ಎಷ್ಟಿದೆ? ಹೌದು ಮೇಡಮ್, ಖಂಡಿತ ನನಗೆ ತುಂಬ ಆತ್ಮವಿಶ್ವಾಸ ಇದೆ. ಯಾವ ಕಾರಣಕ್ಕೋಸ್ಕರ ಅಂದರೆ, ಈಗ ಏನು ನಮ್ಮ ಕೊತ್ತೂರು ಮಂಜಣ್ಣನವರು ಹಾಗೂ ರಮೇಶ್ ಕುಮಾರ್ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಬಲಗೈ ಕ್ಯಾಂಡಿಡೇಟ್ಗೆ ಕೊಡಿ ಅಂತ ಅವರು ಏನು ಇವತ್ತು ಹೋರಾಟ ಮಾಡಿದ್ರು. ಈಗ ನಾನು ಅದೇ ಕಮ್ಯುನಿಟಿಗೆ ಸೇರಿದಂಥ ಒಬ್ಬ ಯುವಕ. ಅವರು ನಿಜವಾಗ್ಲೂ ಆ ಸಮುದಾಯದ ಮೇಲೆ ಅಷ್ಟೊಂದು ಪ್ರೀತಿ ಅಕ್ಕರೆ ಇದ್ದರೆ, ಈಗ ನಾನು ಒಬ್ಬ ಬಲಗೈ ಸಮುದಾಯಕ್ಕೆ ಸೇರಿದವನು, ನನಗೂ ಸಪೋರ್ಟ್ ಮಾಡಲಿ. ಒಂದು ವೇಳೆ ನಿಜವಾಗ್ಲೂ ಅವರು KH ಮುನಿಯಪ್ಪನವ್ರನ್ನ ಮಾತ್ರ ಟಾರ್ಗೆಟ್ ಮಾಡಿದರೆ ಅದು ನಿಮಗೆ ಜನಗಳಿಗೆಲ್ಲ ಗೊತ್ತಾಗುತ್ತಲ್ಲ ಯಾವ ರೀತಿ ಏನಾಗಿದೆ ಅಂತ. ಇನ್ನು ಕಳೆದ ಬಾರಿ ಸಂಸದರನ್ನ ನೋಡಿದ್ದೀರಿ, BJP ಅವ್ರನ್ನ ಗೆಲ್ಲಿಸಿದ್ದಕ್ಕೆ ಅವ್ರ ಕೊಡುಗೆ ಏನಿದೆ? ನಮಗೆ ಯಾವ ಕೊಡುಗೆನೂ ಇಲ್ಲ. ಅಣ್ಣ ತಮ್ಮಂದ್ರ ಥರ ಇದ್ದಂಥ ನಮ್ಮ ಈ ಕೋಲಾರ ಜಿಲ್ಲೆಯಲ್ಲಿ ಅವರು ಏನು ಈ ಧರ್ಮದ ಮೇಲೆ ಆಟ ಆಡಿ ನಮ್ಮನ್ನು ಬೇರೆ ಮಾಡಿದ್ದಾರೆ. ಇಷ್ಟೇ ಇವ್ರು ಮಾಡಿರ್ತಕ್ಕಂಥ ಕೆಲಸಗಳು. ಈಗ ಕೋಲಾರದಲ್ಲಿ ಬಲಗೈ ಸಮುದಾಯ ಏನು ತುಂಬಾನೇ ನಿರ್ಣಾಯಕ ಆಗಿದೆ. ಸೊ ನೀವು ಕೂಡ ಅದೇ ಕಮ್ಯುನಿಟಿಗೆ ಸೇರಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಜೊತೆಗೆ ಕಾಂಗ್ರೆಸ್ನಿಂದ ಕೂಡ ಸ್ಥಳೀಯ ಅಭ್ಯರ್ಥಿಯನ್ನು ಹಾಕಿಲ್ಲ, ಹೊರಗಡೆಯಿಂದ ಅಭ್ಯರ್ಥಿಯನ್ನು ಕರ್ಕೊಂಬಂದು ಹಾಕಿದ್ದಾರೆ. ಸೊ ಹಾಗಾಗಿ ಇದೆಲ್ಲವೂ ತಮಗೆ ಎಷ್ಟು ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ? ಒಂದು ಸಮುದಾಯದ ಸಪೋರ್ಟ್ ಇರ್ಬೋದು ಮೇಡಮ್. ಈಗ ಬಹಳ ಮುಖ್ಯವಾಗಿ ಇವತ್ತು ಏನು KH ಮುನಿಯಪ್ಪನವರು ಅವರ ಫ್ಯಾಮಿಲಿಯವರು ಟಿಕೆಟ್ ಕೇಳಿದ್ರು, ಅದನ್ನು ಅವ್ರ ಫ್ಯಾಮಿಲಿಗೆ ಸಿಗಬಾರ್ದು ಅಂತ ಇವರು ಏನು ಈ ಬಲಗೈ ಸಮುದಾಯ ಅನ್ನೋದನ್ನು ಯೂಸ್ ಮಾಡಿಕೊಂಡ್ರು. ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಅವರು ನಿಜವಾಗ್ಲೂ ಇವತ್ತು ನಾಯಕರು ಅವ್ರು ಹೇಳಿದ್ದ ಮಾತನ್ನು ನಾನು ಕ್ವಶನಾಗಿ ಅವ್ರನ್ನ ಕೇಳ್ತೇನೆ. ಡೈರೆಕ್ಟಾಗಿ ನೀವು ನೇರವಾಗಿ ಅವ್ರನ್ನ ಕೇಳಬೇಕು, ನಾನು ಈ ಥರ ಕೇಳಿದೆ ಅಂತ. ಕೊತ್ತೂರು ಮಂಜಣ್ಣನವರಾಗಿರ್ಬೋದು, ರಮೇಶ್ ಕುಮಾರ್ ಅವರಾಗಿರ್ಬೋದು, ಅವರ ಪ್ರಯತ್ನ ಏನು, ಬಲಗೈ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕಂತ. ಈಗ ಬಲಗೈ ಸಮುದಾಯದವರು ಟಿಕೆಟ್ ಸಿಕ್ಕಿಲ್ಲ. ಎಲ್ಲೋ ಹೊರಗಿನ ಬೆಂಗಳೂರಲ್ಲಿರ್ತಕ್ಕಂಥ ಒಬ್ಬ ಪ್ರೆಸಿಡೆಂಟ್ನ ಕರ್ಕೊಂಬಂದಿಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ. ಯಾಕೆ ಇಲ್ಲಿ ಯಾರು ಬಲಗೈ ಅಭ್ಯರ್ಥಿ ಇದ್ದಿಲ್ವಾ? ಅಥವಾ ಲೆಫ್ಟ್ ಹ್ಯಾಂಡ್ ಕಮ್ಯುನಿಟಿಯವ್ರು ಬೇರೆ ಯಾರು ಇದ್ದಿಲ್ವ? ಯಾಕೆ ಬೆಂಗಳೂರವ್ರನ್ನೇ ಕೊಟ್ಟರು? ಯಾಕೆ ಇಲ್ಲಿ ಯಾರು ನಾಯಕರಿಲ್ಲ ಅಂತ ಅವರು ತೋರಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ನಿಲುವು ಇದೇ. ಆದರೆ ಇಲ್ಲಿ ಸ್ಥಳೀಯರಾಗಿ ನಾನು ನಿಂತು ನಾನು ಅದೇ ಅವರು ಕೇಳಿದಂಥ ಬಲಗೈ ಸಮುದಾಯಕ್ಕೆ ಸೇರಿದವನು. ನನಗೂ ಅವಕಾಶ ಸಿಕ್ಕಿದ್ರೆ, ಜನಗಳ ಆಶೀರ್ವಾದ ಸಿಕ್ಕಿದ್ರೆ, ನಾನು ಈ ಕೋಲಾರ ಕ್ಷೇತ್ರದಲ್ಲಿ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇನ್ ಕೇಸ್ ಏನಾದರೂ KH ಮುನಿಯಪ್ಪ ಅವರ ಅಳಿಯಾಗೆ ಟಿಕೆಟ್ ಸಿಕ್ಕಿದ್ರೆ ಕಾಂಗ್ರೆಸ್ಸಿಂದ ನೀವು ಮತ್ತೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಿದ್ರಾ ಇಲ್ವಾ? ಖಂಡಿತ ಮಾಡ್ತಾ ಇದ್ದೆ ಮೇಡಮ್. ನಾನು ಈಗ ಅವ್ರಿಗಾಗಲಿ ಇನ್ನೊಬ್ಬರಿಗಾಗಲಿ ಎಗೇನಿಸ್ಟ್ ಅಲ್ಲ. ನಾನು ನನ್ನ ಅಭಿವೃದ್ಧಿಗೋಸ್ಕರ ನನ್ನ ಏನಿದು ನನ್ನ ತವರೂರು
ನಾನು ಈ ಊರಿಗೋಸ್ಕರ ಇಲ್ಲಿನ ಅಭಿವೃದ್ಧಿಗಳಿಗೋಸ್ಕರ ಮಾತ್ರ ಹೋರಾಡೋದಕ್ಕೆ ನಾನು ಈ ದಾರಿನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಬೇರೆ ಯಾರಿಗೋ ಎಗೇನೆಸ್ಟ್ ಆಗಿ ವರ್ಕ್ ಮಾಡಬೇಕು ಅನ್ನೋದು ನನ್ನ ಆಶಯ ಅಲ್ಲ. ಓಕೆ, JDSನ ಮಲ್ಲೇಶ್ ಬಾಬು ಅವರು ಹಾಗೆ ಕಾಂಗ್ರೆಸ್ನ KV ಗೌತಮ್ ಅವರು ಎಷ್ಟು ಮಟ್ಟಿಗೆ ಪ್ರತಿಸ್ಪರ್ಧಿ ಆಗ್ತಾರೆ ಅನ್ಸುತ್ತೆ? ಅವ್ರಿಗೆ ಕಾಂಪೀಟ್ ಮಾಡೋಕ್ಕಾಗತ್ತಾ? ಮೇಡಮ್, ನಾನು ಇದನ್ನು ಹೇಳೋದಕ್ಕೆ ಮೊದಲು BJP ಪಕ್ಷಕ್ಕೆ ದಯವಿಟ್ಟು ಮತದಾರರು ಯಾರೂ ಮತ ಹಾಕಬಾರ್ದು ಅಂತ ಕೇಳ್ತೀನಿ. ಈಗ ಏನು ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಹೇಳಿಕೆ ಕೊಟ್ಟಿದ್ರು 370 ಸೀಟು ನಾವು ಗೆಲ್ತೀವಿ ಅನ್ನೋದು, ಅರ್ಥ ಮಾಡ್ಕೊಳ್ಳಿ, ಇದು ಅವರು ಸುಮ್ಮನೆ ಹೇಳಿದಂಥ ವಿಷಯ ಅಲ್ಲ. ಒಂದು ಪಕ್ಷ ಯಾವುದಾದ್ರು 363 ಅಥವಾ ಅದಕ್ಕಿಂತ ಹೆಚ್ಚು ಸೀಟುಗಳನ್ನು ಗಳಿಸಿದ್ರೆ ಅವರು ಕಾನ್ಸ್ಟಿಟ್ಯೂಷನಲ್ಲಿ ಯಾವುದೇ ಆರ್ಟಿಕಲ್ನ ಬೇಕಾದರೂ ಚೇಂಜ್ ಮಾಡುವಂಥ ಪವರ್ ಅವ್ರಿಗಿರುತ್ತೆ. ಸೊ ನಾವು ಅವ್ರಿಗೇನಾದರೂ ಮತ ಹಾಕಿ 370 ಸೀಟ್ ಮೆಜಾರಿಟಿ ಕೊಟ್ಟರೆ ಅವರು ಕಾನ್ಸ್ಟಿಟ್ಯೂಷನ್ನ ಕೈಯಿಟ್ಟು ಅದರಲ್ಲಿರೋ ಆರ್ಟಿಕಲ್ಗಳನ್ನ ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಹಿಂದೆ ಏನು ನಮ್ಮ ಶೋಷಿತ ವರ್ಗಗಳಿಗೆ ಏನು ಅನ್ಯಾಯ ಆಗಿದೆಯೋ ಅದಕ್ಕೆ 100ರಷ್ಟು ಅನ್ಯಾಯ ಆಗುತ್ತೆ ಅಂತ ನಾನು ಎಲ್ಲ ಜನಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕಾರಣಕ್ಕೋಸ್ಕರ ದಯವಿಟ್ಟು ನೀವು ಮತ ಚಲಾಯಿಸಬೇಕಾದ್ರೆ ಎಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮತ ಹಾಕಬೇಕು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಓಕೆ, ಈ ಹಿಂದೆ ಯಾವುದಾದ್ರೂ ಚುನಾವಣೆಯಲ್ಲಿ ಭಾಗವಹಿಸಿದ್ರಾ ಹೇಗೆ ಸರ್, ಅಥವಾ ಇದೇ ಮೊದಲ ಬಾರಿ ಲೋಕಸಭಾ ಚುನಾವಣೆಗೆ ಕಣಕ್ಕಿಳಿತೀರಾ? ಇಲ್ಲ ಮೇಡಮ್, ಇದೇ ನನ್ನ ಮೊದಲ ಚುನಾವಣೆ ಆ್ಯಂಡ್ ಇದೇ ಮೊದಲ ಬಾರಿ ನಾನು ವೋಟರ್ ID ಸಹ ಮಾಡಿಸಿದ್ದು. ನನಗೆ ವೋಟ್ ಮಾಡೋದಕ್ಕೆ ಇಷ್ಟ ಇದ್ದಿಲ್ಲ ಈ ಭ್ರಷ್ಟ ರಾಜಕಾರಣಿಗಳಿಗೆ. ಈ ಕಾರಣಕ್ಕೋಸ್ಕರ ಇದೇ ಮೊದಲ ಬಾರಿ ನಾನು ವೋಟರ್ ID ಪಡ್ಕೊಂಡಿದ್ದೀನಿ. ನಾನು ಇದೇ ಮೊದಲ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಯಾಗಿ ನಿಲ್ತಾ ಇದ್ದೀನಿ. ಓಕೆ, ಹೇಗಿದೆ ಸರ್ ಈಗ ಗೆಲ್ಲೋದಕ್ಕೆ ಸ್ಟ್ರಾಟಜಿಗಳನ್ನೆಲ್ಲ ಮಾಡಲೇಬೇಕಾಗತ್ತೆ. ಸೊ ಕೋಲಾರ ರಾಜಕೀಯ ಕೂಡ ಜೋರಾಗಿದೆ, ಯಾಕಂದರೆ ಒಂದು ಕಡೆ BJP JDS ಇರೋದ್ರಿಂದ. ಸೊ ಯಾವ ಥರ ತಮ್ಮ ಗೆಲುವಿಗೆ ಹೇಗೆ ಸ್ಟ್ರಾಟಜಿ ಮಾಡ್ಕೊಂಡಿದ್ದೀರಾ? ಮೇಡಮ್, ನಾನು ಒಬ್ಬ ಚಿಕ್ಕ ಯುವಕ, 2 ರಾಷ್ಟ್ರೀಯ ಪಕ್ಷಗಳ ವಿರುದ್ಧವಾಗಿ ನಿಂತು ಇಷ್ಟು ಜನ ಏನಿವತ್ತು ನನಗೆ 3ರಿಂದ 5,000 ಜನ ಬಂದು ಸೇರಿ ನನ್ನ ಜೊತೆ ನಿಲ್ತಾ ಇದ್ದಾರೆ ಅಂದರೆ ನಿಮ್ಗೆ ಅರ್ಥ ಆಗ್ಬೋದು ನಾನು ಎಷ್ಟು ಮಟ್ಟಕ್ಕೆ ಇಲ್ಲಿ ಎಲ್ಲರ ಹತ್ರ ಗುರುತಿಸ್ಕೊಂಡಿದ್ದೀನಿ ಅಂತ. ಅದೇ ರೀತಿ ಈಗ ಏನು ಅವರು ಬಲಗೈ ಸಮುದಾಯ ಎಡಗೈ ಸಮುದಾಯ ಅಂತ ಏನು ಬೇರೆ ಬೇರೆ ಮಾಡ್ತಾ ಇದ್ದಾರೆ, ನಾನು ಅದರಲ್ಲಿ ಯಾವುದೇ ರೀತಿ ಆ ಥರ ಮಾಡೋದಿಲ್ಲ. ನನಗೆ ಎಲ್ಲರೂ ಒಂದೇ. ನಾನೊಂದು ಕಮ್ಯುನಿಟಿ ಪರವಾಗಿ ನಿಂತಿಲ್ಲ, ನಾನು ಈ 8 ವಿಧಾನಸಭಾ ಕ್ಷೇತ್ರಗಳ ಅಭಿವೃದ್ಧಿಗೋಸ್ಕರ ನಿಂತಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ನಾಮಿನೇಷನ್ ಆದಮೇಲೆ ಎಲ್ಲ ಗ್ರಾಮಗಳು ಎಲ್ಲ ತಾಲೂಕುಗಳಲ್ಲಿ ಭೇಟಿ ಮಾಡಿ ನನ್ನ ಕಾರ್ಯಕರ್ತರನ್ನು ನನ್ನ ಬೆಂಬಲಿಗರನ್ನು ನಾನು ಬಲಪಡಿಸ್ಕೊಂಡು ನಾನು ಅದಕ್ಕೆ ಏನು ತಯಾರಿ ಮಾಡ್ಕೋಬೇಕು ಅದನ್ನು ಮಾಡ್ತಾ ಇದ್ದೀನಿ. ಓಕೆ, ಈಗಾಗಲೇ ಪ್ರಚಾರ ಆರಂಭ ಮಾಡಿದ್ದೀರಾ ಹೇಗೆ ಸರ್? ಮೇಡಮ್, ಪ್ರಚಾರ ಈಗಾಗಲೇ ಅಂದರೆ ನನಗೆ ಬೇಕಾಗಿರ್ತಕ್ಕಂಥ ಮುಖಂಡರುಗಳ ಜೊತೆ ನನ್ನ ಯುವಕರ ಸ್ನೇಹಿತರ ಜೊತೆ ಈಗಾಗಲೇ ಎಲ್ಲ ಚರ್ಚೆ ಮಾಡಿದ್ದೀವಿ ಇದ್ರ ಬಗ್ಗೆ. ಸರ್ ರೆಸ್ಪಾನ್ಸ್ ಎಲ್ಲ, ಅಭಿಪ್ರಾಯಗಳೆಲ್ಲ ಹೇಗಿದೆ? ಮತದಾರರು ಏನು ಹೇಳ್ತಿದ್ದಾರೆ ಅಥವಾ ಲೀಡರ್ಸ್ ಎಲ್ಲ ಏನು ಹೇಳ್ತಿದ್ದಾರೆ? ಮೇಡಮ್, ಈಗಾಗಲೇ ಹೇಳಿದ್ನಲ್ಲ 5,000 ಜನ, ಒಬ್ಬ ಸ್ವತಂತ್ರ ಅಭ್ಯರ್ಥಿಗೆ 5,000 ಜನ ಸೇರೋದಂದ್ರೆ ಇದು ಸಾಮಾನ್ಯವಾದ ವಿಷಯ ಅಲ್ಲ. ಇದೇ ಮೊದಲ ಬಾರಿ ಅನ್ಕೋತೀನಿ ನಾನು ನೋಡಿದಾಗ. ನಾಮಿನೇಷನ್ಗೆ ಜನ ಸೇರೋದು ಒಂದು ವಿಚಾರ, ಬಟ್ ಈಗ ಮತದಾರರು ಹೋದಂತಹ ಸಂದರ್ಭದಲ್ಲಿ ಅವ್ರು ಹೇಳೋದು ಒಂದು ವಿಚಾರ ಆಗುತ್ತೆ. ನಾಮಿನೇಷನ್ಗೆ ಬಂದಂತಹ ಎಲ್ಲರೂ ಕೂಡ ಅದೇ ಅಭ್ಯರ್ಥಿಗೆ, ನಿಮ್ಮ ವಿಚಾರ ಅಂತಲ್ಲ, ಯಾವುದೇ ಅಭ್ಯರ್ಥಿಗಾದರೂ ಕೂಡ ಓಟ್ ಹಾಕ್ತಾರೆ ಅನ್ನೋದು ಸುಳ್ಳು, ಸತ್ಯಕ್ಕೆ ದೂರವಾಗಿರುವಂತಹ ಮಾತು. ಸೊ ಮತದಾರರು ಏನು ಹೇಳ್ತಿದ್ದಾರೆ? ಹೌದು, ನೀವು ಹೇಳಿದ್ದು ಖಂಡಿತ ನಿಜ. ಆದರೆ ನಾನು ಹೇಳ್ತಾ ಇರೋದು ಕೇವಲ ಇವರು ಬಂದು ನಾಮಿನೇಷನ್ ದಿನ ಬಂದು ಹೋಗ್ತಾರೆ ಅಂತಲ್ಲ. ಈ 5,000 ಜನ ನನ್ನ ಜೊತೆಯಲ್ಲಿ ಸೇರಿ ಇವರೆಲ್ಲರೂ ಅವರವರ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ. 8 ಕ್ಷೇತ್ರಗಳಿಂದ ನನಗೆ ಎಲ್ಲರ ಬೆಂಬಲ ಸಿಗ್ತಾ ಇದೆ. ಇವರು ಎಲ್ಲ ಅಲ್ಲಿ ಬೂತ್ ಮಟ್ಟದಲ್ಲಿ ವರ್ಕ್ ಮಾಡೋದಕ್ಕೆಲ್ಲ ತಯಾರಿ ಇದ್ದಾರೆ. ಈಗಾಗಲೇ ಆಲ್ರೆಡಿ ಎಲ್ಲರ ಹತ್ರ ಮಾತಾಡಿ ತುಂಬ ವಿಷಯಗಳನ್ನ ತಿಳ್ಕೊಂಡು ಈ ವಿಷಯಕ್ಕೆ ನಾನು ಎಲ್ಲ ಕಡೆ ಕೆಲಸ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಅವರು ಎಲ್ಲ ನನ್ನ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಒಂದು ವೇಳೆ ನನಗೆ ಅವಕಾಶ ಸಿಕ್ಕಿದ್ರೆ ಏನು ಮಾಡಬೇಕು ಅನ್ನೋದನ್ನ ಚೆನ್ನಾಗಿ ಎಲ್ಲರಿಗೂ ತಿಳಿಸಿ ಅವರ ಮತಗಳನ್ನು ಪಡ್ಕೊಳ್ತೀವಿ ಅನ್ನೋ ನಂಬಿಕೆ ನನಗೆ ಇದೆ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಸುಮನ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಸಂದೀಪ್ ಜೊತೆ ವೀಣಾ ಸಿದ್ದಾಪುರ್, ಕೋಲಾರ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.